ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕೇಸ್ ಯಾವ ವಿಷಯವಾಗಿ? ನಿಮ್ಮ ಪರ ವಾದ ಮಾಡೋ ಲಾಯರ್ ಯಾಕಿನ್ನೂ ಬಂದಿಲ್ಲ? ಬಂದೆ ಯುವರ್ ಆನರ್. ಸಾರಿ, ಅದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಜಾಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಲೇಟ್ ಆಯ್ತು. ನೀವು ಕೋರ್ಟ್ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಾ. ಅಯ್ಯೋ ಇಲ್ಲ ಯುವರ್ ಆನರ್, ಅದು ಒಂದು ಇಂಪಾರ್ಟೆಂಟ್ ಸಾಕ್ಷಿನ ಕಲೆ ಹಾಕಕ್ಕೆ ಹೋಗಿದ್ದೆ. ಸಾರ್ಥಕ್, ಯಾಕೋ ನಮಗೆ ಟಾಂಗ್ ಕೊಟ್ಟಂಗಿದೆ. ಆರೋಪಿಗಳು ಮಾತಾಡಬಾರ್ದು. ಕಂಟಿನ್ಯೂ. ಯುವರ್ ಆನರ್, ಇದು ಒಂದು ಮನೆಯಾಳ ಜಗಳಕ್ಕೆ ಸಂಬಂಧಪಟ್ಟಿರೋ, ಅಂದರೆ ಗಂಡ ಹೆಂಡತಿ ಜಗಳಕ್ಕೆ ಸಂಬಂಧಪಟ್ಟಿರೋ ಕೇಸು. ಈ ಜಗಳನ ನಾವೇ ಬಗೆಹರಿಸೋದಕ್ಕೆ ತುಂಬ ಪ್ರಯತ್ನ ಪಟ್ವಿ. ಶತಾಯಗತಾಯ ಪ್ರಯತ್ನ ಪಟ್ಟರು ಏನು ಪ್ರಯೋಜನ ಆಗಲಿಲ್ಲ ಯುವರ್ ಆನರ್. ಅದಕ್ಕೆ ನ್ಯಾಯ ಕೇಳಿಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ಯುವರ್ ಆನರ್, ನನ್ನ ಕ್ಲೈಂಟ್ ಅಮೂಲ್ಯ ಅವರಿಗೆ ಅವರ ಗಂಡ ಆದ ವೇದಾಂತ್ ಸಿಸ್ಟರ್ ಅವರು ಬಾಯಿಗೆ ಬಂದಂಗೆ ಬೈದು ತುಂಬ ನೋವು ಮಾಡಿದ್ದಾರೆ. ಸೊ ಯುವರ್ ಆನರ್, ನಮ್ಮ ಕ್ಲೈಂಟ್ ಆದಂಥ ಅಮೂಲ್ಯ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮೂಲ್ಯ ಅವರೇ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಗಂಡ ನಿಮ್ಮನ್ನು ಕರೆಯಕ್ಕೆ ಬಂದರೂ ನೀವು ಹೋಗಲ್ಲ ಅಂತ ಹೇಳಿದ್ರಂತೆ. ಯಾಕೆ? ನನ್ನ ಗಂಡ ನನಗೆ ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿದ್ದಾರೆ, ನನ್ನ ಜೊತೆ ಸಪ್ತಪದಿ ತುಳಿದಿದ್ದಾರೆ. ಅಷ್ಟೇ ಅಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ, ಉಸಿರಿಗೆ ಉಸಿರಾಗಿರ್ತೀನಿ ಅಂತ ಹೇಳಿದವರು ಇವತ್ತೆಲ್ಲರೂ ಮುಂದೆ ನನಗೆ ಬೈತಾರೆ ಅಂತಂದರೆ ನನಗೆ ಬೇಜಾರಾಗಲ್ಲ. ನನ್ನ ಮನಸ್ಸಿಗೆ ನೋವಾಗಲ್ವಾ? ಹೆಂಡತಿ ಅನ್ನೋ ಮಾತು ಸೈಡಿಗಿರಲಿ, ಅಟ್ಲೀಸ್ಟ್ ನಾನೊಂದು ಹೆಣ್ಣು ಅಂತನಾದರೂ ನೋಡೋದು ಬೇಡವಾ? ಹಿಂದೆ ಮುಂದೆ ಯೋಚನೆ ಮಾಡಿದೆ, ವಿಷಯ ಏನು ಅಂತ ತಿಳ್ಕೊಳ್ದೆ ಬೈದಿದ್ದು ತಪ್ಪಲ್ವಾ? ಇವರೇನೋ ಬಿಡ್ದಿರೋ ಕರ್ಮ ಅಂತ ಕರೀತಾರೆ, ಕರೆದಿದ್ದಾರೆ ಅಂತ ಹೋದರೆ 3 ಕಾಸಿಗೂ ಕಿಮ್ಮತ್ತಿರಲ್ಲ. ಅದಕ್ಕೆ ನಾನು ಹೋಗಲಿಲ್ಲ. ಸಂಸಾರ ಅಂದಮೇಲೆ ಯಾವತ್ತೂ ಸರಾಗವಾಗಿರಲ್ಲ. ಕೋಪ ತಾಪ ಎಲ್ಲ ಇದ್ದೇ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಸಮಾಧಾನವಾಗಿರಬೇಕು. ಇಬ್ಬರು ಒಂದಾಗಿ ಚೆನ್ನಾಗಿರಿ. ಹೋಗಿ. ಯುವರ್ ಆನರ್, ಆಗಿದೆಲ್ಲ ಆಗೋಯ್ತು ಅಂತ ಹೆಂಡ್ತಿರು ಹೋಗ್ಬಿಟ್ರೆ ಹೆಂಡ್ತಿರಿಗೆ ಮರ್ಯಾದೆ ಇರಲ್ಲ. ಈ ಗಂಡಂದ್ರೆಲ್ಲ ಕೋಪ ಮಾಡ್ಕೊಳ್ಳೋದು ಅವ್ರ ಜನ್ಮಸಿದ್ಧ ಹಕ್ಕು ಅಂದ್ಕೊಂಡಿದ್ದಾರೆ. ಮಾತೃಮೂರ್ತಿ ಸಹನಾಮೂರ್ತಿ ಅಂತ ಕರ್ಸ್ಕೊಳ್ಳೋ ನಮಗೂ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಆದರೆ ನಾವ್ಯಾಕೆ ಸುಮ್ಮನಿರ್ತೇವೆ ಹೇಳಿ? ಗಂಡ ಅನ್ನೋ ಗೌರವಕ್ಕೆ ತಾನೆ. ಅದೇ ಥರ ಇವರು ನಮಗೆ ಹೆಂಡತಿ ಅನ್ನೋ ಮರ್ಯಾದೆ ಕೊಡಬೇಕು ಅಲ್ವಾ? ಪ್ರೀತಿಯಿಂದ ನಡ್ಸ್ಕೊಳ್ಬೇಕು ಅಲ್ವಾ? ಅದು ಬಿಟ್ಟು ಎಲ್ಲರ ಮುಂದೆ ಬೈಯೋದು ಸರಿನಾ? ಹೌದು, ಅಮೂಲ್ಯ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ವೇದಾಂತ್ ಅವರೇ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯುವರ್ ಆನರ್, ಅವ್ರು ಹೇಳಿರೋ ಲೆವೆಲ್ಗೆಲ್ಲ ನಾನೇನು ಬೈದಿಲ್ಲ, ಅಥವಾ ಅವ್ರ ಗೌರವಕ್ಕೆ ಧಕ್ಕೆ ಬರೋ ರೀತಿ ನಾನೇನು ಮಾಡೂ ಇಲ್ಲ. ಅವ್ರು ಮಾತಾಡಿದ ರೀತಿ ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಖಾರವಾಗಿ ರಿಪ್ಲೈ ಮಾಡಿದಷ್ಟೇ. ಅದನ್ನು ಬಿಟ್ಟು ಅವ್ರಿಗೆ ಅಗೌರವಾಗಿ ಏನು ನಡ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಫ್ಯಾಮಿಲಿಯವರೇ ಕೂತು ಮಾತಾಡ್ತಿದ್ದಿದ್ದು, ಹೊರಗಿನವ್ರು ಯಾರೂ ಇರಲಿಲ್ಲ. ಯುವರ್ ಆನರ್, ರೇಗಿದ್ದೀನಂತ ಅವ್ರ ತಪ್ಪನ್ನ ಅವ್ರು ಒಪ್ಕೊಳ್ತಿದ್ದಾರೆ. ಈಗ ಅವರೆಲ್ಲರೂ ಮುಂದೆ ನನಗೆ ಸಾರಿ ಕೇಳಬೇಕು, ಆಗಲೇ ನಾನು ರಾಜಿ ಆಗೋದು. ಹೌದು ಯುವರ್ ಆನರ್, ಅವರೆಲ್ಲರ ಮುಂದೆ ಇವಾಗಲೇ ಕ್ಷಮೆ ಕೇಳಲೇಬೇಕು. ವಾಟ್? ಆಗಲ್ಲ ಆನರ್, ಇಷ್ಟಕ್ಕೆಲ್ಲ ಯಾರು ಸಾರಿ ಕೇಳ್ತಾರೆ? ಯಾಕೆ ಸಪ್ಪಿದ್ದೀರಾ? ಹುಷಾರಾಗಿದ್ದೀರಿ ತಾನೆ? ನನಗೇನಾಗಿದೆ ಪರಿ? ನಾನು ಆರಾಮಾಗಿದ್ದೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಯಾವುದೋ ವಿಷಯನ ನನ್ನ ಹತ್ರ ಹೇಳೋಕ್ಕಾಗದೆ ಮುಚ್ಚಿಟ್ಟಿದ್ದೀರಾ. ನಾನು ಈಗಷ್ಟೇ ಅದಿತಿಗೂ ಫೋನ್ ಮಾಡಿದ್ದೆ.
ಅವಳು ಏನು ಹೇಳದೆ ಫೋನ್ ಇಟ್ಬಿಟ್ಳು. ವಿಷಯ ಏನು ಅಂತ ಹೇಳಿ. ಮುಚ್ಚಿಡುವಂಥದ್ದೇನೂ ಇಲ್ಲ ಪರಿ. ಹಾಗೇನಾದರೂ ಇದ್ದಿದ್ದರೆ ನಾನು ಹೇಳ್ತಾ ಇರಲಿಲ್ವಾ? ನಿಮ್ಮ ಮುಖ ನೋಡ್ತಾ ಇದ್ರೆ ನೀವು ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೇಳ್ಕೊಳಕ್ಕಾಗದೆ ತುಂಬ ನೋವು ತಿಂತಾ ಇದ್ದೀರಿ ಅಂತ ನನಗನ್ಸುತ್ತೆ. ಅದೇನು ಅಂತ ಹೇಳ್ರಿ. ನಿನ್ನ ಹತ್ರ ಮುಚ್ಚಿಡುವಂಥ ವಿಷಯ ಏನೂ ಇಲ್ಲ ಪರಿ. ಸುಮ್ಮನೆ ನೀನು ಏನೇನೋ ಕಲ್ಪನೆ ಮಾಡ್ಕೋಬೇಡ. ಕಲ್ಪನೆ ಮಾಡಿಕೊಂಡು ಇನ್ನೇನೇನೋ ಚಿಂತೆ ಮಾಡೋಕ್ಕೆ ಹೋಗಬೇಡ. ನಿನ್ನೆಯಿಂದ ನೀವು ತುಂಬ ಸಪ್ಪಗಿದ್ದೀರಾ ರೀ. ನನಗೆ ಮುಖಕ್ಕೆ ಮುಖ ಕೊಟ್ಟು ನೀವು ಮಾತಾಡ್ತಿಲ್ಲ. ವಿಷಯ ಏನು ಅಂತಲೂ ಹೇಳ್ತಾ ಇಲ್ಲ. ನೀವು ಆ ಅಶ್ವತ್ಥನ ಹತ್ರ ಮಾತಾಡ್ತಿದ್ರಂತಲ್ಲ, ಅಂಥ ವಿಷಯ ಏನು ಹೇಳ್ದ ಅವನು? ಅವನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಏನಾದರೂ ಮಾತಾಡಿದ್ನಾ? ನಿಮ್ಮ 3ನೇ ಮಗಳು ಅದಿತಿ ಇದ್ದಾಳಲ್ಲ, ಧ್ರುವ ಅನ್ನೋನ್ ಜೊತೆ ಒಡ್ಡಾಡ್ತಾ ಇದ್ಲು. ಆ ಥರದ್ದೆಲ್ಲ ಏನೂ ಇಲ್ಲ ಪರಿ. ನಿನ್ನೆ ಅವನ ಪರಿಚಯದವ್ರ ಮಗಳೊಬ್ಳು ಯಾರ್ದೋ ಜೊತೆ ಪಾರ್ಕಲ್ಲಿ ಮಾತಾಡ್ತಾ ಇದ್ದದ್ದನ್ನು ನೋಡಿದ್ನಂತೆ. ಅವಳು ಆ ಹುಡುಗನ್ನ ಪ್ರೀತಿಸ್ತಾ ಇರಬಹುದು ಅಂತ ಹೇಳ್ದ. ಅವನು ಆ ವಿಷಯ ಹೇಳ್ದಾಗಲಿಂದ ನನಗೆ ಯಾಕೋ ಒಂದು ಸ್ವಲ್ಪ ಭಯ ಶುರುವಾಗಿದೆ. ಅವನು ಯಾರ್ದೋ ವಿಷಯ ಹೇಳಿದ್ರೆ ನೀವ್ಯಾಕ್ರಿ ಭಯ ಪಟ್ಕೋತಾ ಇದ್ದೀರಾ? ಹಾಗಲ್ಲ ಪರಿ, ನಾವು ಹೆಣ್ಣೆತ್ತವರು. ನಮ್ಮ ಅದಿತಿನೂ ಅದೇ ಥರದ್ದು ಏನಾದರೂ ಮಾಡ್ಕೋಬಹುದೇನೋ ಅಂತ ಭಯ ಶುರುವಾಯಿತು. ಹಾಂ ಹಾಂ, ನನಗೆ ಅರ್ಥ ಆಯ್ತು ರೀ. ಅಂದರೆ ನೀವು ಇದೇ ಕಾರಣಕ್ಕೆ ಅವಳನ್ನ ಊರಿಗೆ ಕಳಿಸಿದ್ರಾ? ಇದೇ ಕಾರಣಕ್ಕೆ ಅಂತ ಅಲ್ಲ ಪ್ರೀತಿ, ಅಥವಾ ಅದಿತಿ ಹಾಗೆ ಮಾಡ್ಬೋದು ಅಂತನೂ ಅಲ್ಲ. ಯಾಕೋ ಸ್ವಲ್ಪ ಭಯ ಆಯಿತು, ಹಾಗಾಗಿ ಅವಳನ್ನ ಊರಿಗೆ ಕಳಿಸ್ದೆ ಅಷ್ಟೆ. ನೀವು ಹೇಳ್ತಿರೋದು ನಿಜ ರೀ. ಒಂದಷ್ಟು ದಿನದ ಹಿಂದೆ ನಮ್ಮ ಅದಿತಿ ಅಂಜು ಹತ್ರ ಅದೇನೋ ಪ್ರೀತಿ, ಪ್ರೇಮ, ಲವ್ವು ಅಂತ ಏನೇನೋ ಮಾತಾಡ್ತಿದ್ಲು. ಅವಳ ಮಾತನ್ನು ಕೇಳಿದ ಮೇಲೆ ನನಗೆ ಸ್ವಲ್ಪ ಗಾಬರಿ ಆಯಿತು. ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇದೆ. ಅವರಷ್ಟು ಸುಲಭವಾಗಿ ದಾರಿ ತಪ್ಪಲ್ಲ. ಅವರನ್ನು ನಾವು ಆರಾಮವಾಗಿ ನಂಬೋದು. ಅಷ್ಟು ಸುಲಭವಾಗಿ ಎಲ್ಲರೂ ನಂಬೋದಕ್ಕಾಗೋದಿಲ್ಲ ಪರಿ. ಎಲ್ಲ ತಂದೆ ತಾಯಂದರು ತಮ್ಮ ಮಕ್ಕಳು ಒಳ್ಳೆಯವರೇ, ತಮಗೆ ಹೇಳದೆ ಯಾವ ಕೆಲಸನೂ ಮಾಡೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟಾಗಿಯೂ ಎಷ್ಟೋ ಮಕ್ಕಳು ಪ್ರೀತಿಸಿ ಮದುವೆ ಆಗಿರೋ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಇದ್ದಾವಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಬೇಡಿ, ಮಕ್ಕಳು ನಮ್ಮವರಾಗಿರ್ಬೋದು, ಆದರೆ ಅವ್ರ ವಯಸ್ಸು ಅದು ನಮ್ಮದಾಗಿರಲ್ಲ. ಆ ವಯಸ್ಸು ಅವರನ್ನು ಏನು ಬೇಕಾದರೂ ಮಾಡಿಸುತ್ತೆ, ತಪ್ಪದಾರಿಗೆ ಹಿಡಿಯೋದು ಹಾಗೆ ಮಾಡುತ್ತೆ. ಆ ವಯಸ್ಸು ಏನು ಬೇಕಾದರೂ ಮಾಡಿಸುತ್ತೆ, ತಮಗೆ ಗೊತ್ತಿಲ್ಲದೆ ತಪ್ಪದಾರಿ ಹಿಡಿಯೋ ಹಾಗೆ ಮಾಡಿಸುತ್ತೆ. ಪ್ರೀತಿ ಪ್ರೇಮಕ್ಕೆ ಬೀಳೋ ಹಾಗೆ ಮಾಡುತ್ತೆ, ಬೇರೆಯವ್ರನ್ನ ಅರಸೋ ಹಾಗೆ ಮಾಡುತ್ತೆ, ಇನ್ಯಾರ್ದೋ ಆಶ್ರಯನ ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ಅದಕ್ಕೆ ಅದಿತಿಗೆ ಒಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡಿಬಿಡೋಣ ಅಂತಿದ್ದೀನಿ. ರೀ, ನಮ್ಮ ಅದಿತಿ ಮದುವೆ ಜವಾಬ್ದಾರಿನ ನಾವು ಸಂಪೂರ್ಣವಾಗಿ ನಮ್ಮ ಅಳಿಯಂದ್ರ ಮೇಲೆ ಹಾಕಿದ್ವಿ. ಆದರೂ ಎಲ್ಲೋ ಒಂದು ಕಡೆ ಹೆತ್ತವರಾಗಿ ನಮ್ಮ ಪ್ರಯತ್ನವೂ ಇರಬೇಕಲ್ವಾ? ನೀವು ಹೇಳ್ತಿರೋದು ಸರಿಯಾಗಿದೆ. ನೀವೊಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡೋಣ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಇಲ್ಲ ಪರಿ, ನನ್ನ ನಿರ್ಧಾರ ಸರಿ ಅಂತಲೇ ಅನ್ನಿಸ್ತಾ ಇದೆ. ಅದಿತಿ ಏನು ಚಿಕ್ಕವಳಲ್ಲ, ಅವಳಿಗೂ ಮದುವೆ ವಯಸ್ಸಾಗಿದೆ. ಈ ವಿಷಯನ ಸಾಕಷ್ಟು ಬಾರಿ ನೀನು ನನ್ನ ಹತ್ರ ಹೇಳಾಗಿದೆ. ಈಗ ಯಾಕೋ ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವಳಿಗೆ ಮದುವೆ ಮಾಡಿಬಿಡೋದು ಒಳ್ಳೇದು ಅನ್ನಿಸುತ್ತೆ. ಆಮೇಲೆ ಮದುವೆ ಆಗಿ ಹೋದ್ಮೇಲೆ ಅವಳು ಗಂಡ ಒಪ್ಪಿದ್ರೆ ಅವಳು ಓದನ್ನು ಮುಂದುವರಿಸ್ಬೋದು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಒಂದು ಕೆಲಸ ಮಾಡೋಣ, ನನಗೆ ಗೊತ್ತಿರೋ ಕಡೆ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋ ಕಡೆ ನೀವು ಹೇಳಿ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಬರ್ಬೋದು. ಏನೋ ಹೆಂಡತಿಯನ್ನು ಸಲಿಗೆ ಹೇಳಿದ್ನಪ್ಪ, ಅದನ್ನ ಬಿಟ್ಟು ಎಲ್ಲರ ಮುಂದೆ ಸಾರಿ ಕೇಳು ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ ಕೇಳಲ್ಲ? ಹಾಂ, ಯಾಕೆ ಕೇಳಲ್ಲ ಅಂತೀನಿ. ಒಳ್ಳೆ ಮಾತಿಂದ ಸಾರಿ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ. ಎಲ್ಲಿಗೆ ಹೋದ್ರು ಅಷ್ಟೇ, ನಾನು ಸಾರಿ ಕೇಳಲ್ಲ ಅಂದ್ಮೇಲೆ ಕೇಳೋದಿಲ್ಲ ಅಷ್ಟೇ. ಯಾಕೆ ಕೇಳಲ್ಲ? ನಾನು ಯಾಕೆ ಕೇಳಬೇಕು? ತಪ್ಪಿರೋದು ನಿಂದು.
ಕೋರ್ಟ್ನಲ್ಲಿ ಯಾರೂ ಗಲಾಟೆ ಮಾಡೋ ಹಾಗಿಲ್ಲ. ಅದರಲ್ಲೂ ತೀರ್ಪು ಕೊಡುವಾಗ ಎಲ್ಲರೂ ನಿಶ್ಶಬ್ದವಾಗಿ ನಿಂತಿರಬೇಕು. ನ್ಯಾಯ ಅನ್ಯಾಯ ವಿಮರ್ಶೆ ಮಾಡಿದ ನಂತರ ವೇದಾಂತ್ ವಶಿಷ್ಠ ಅವರು ಎಲ್ಲರ ಮುಂದೆ ತಮ್ಮ ಹೆಂಡತಿ ಹತ್ರ ಸಾರಿ ಕೇಳಬೇಕು. ಯುವರ್ ಆನರ್, ಇದು ಅನ್ಯಾಯ. ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಇನ್ಫ್ಯಾಕ್ಟ್ ಅವಳೇ ಬಾಯಿ ಬಂದಾಗ ಮಾತಾಡಿದ್ದು. ಸಾರ್ಥ. ವೇದಾಂತ್ ಅವರೇ, ನೀವು ಅಮೂಲ್ಯ ಹತ್ರ ಸಾರಿ ಕೇಳಲೇಬೇಕು. ವೇದಾಂತ್, ಜಡ್ಜ್ಮೆಂಟ್ ಆಯ್ತಲ್ಲ, ಜಡ್ಜ್ಮೆಂಟ್ ಮುಂದೆ ನಾವು ನೀವೆಲ್ಲ ಯಾವ ಲೆಕ್ಕ? ಹೆಂಡತಿಗೆ ಸಾರಿ ಕೇಳೋದ್ರಲ್ಲಿ ಅಪರಾಧ ಏನೂ ಇಲ್ಲ. ಒಳ್ಳೆ ಮಾತಿಂದ ಸಾರಿ ಕೇಳ್ತೀನಿ ಅಂತ ಒಪ್ಕೊಳ್ಳಿ. ಹೋಗಿ ನಿಮ್ಮ ರೂಮಲ್ಲೇ ಸಾರಿ ಕೇಳಿ. ಇಲ್ಲ ಅಂದರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಪರ್ಮನೆಂಟಾಗಿ ನಾನು ನನ್ನ ರೂಮಿಂದ ಎಕ್ಸಿಟ್ ಆಗಿ ನಿಮ್ಮ ರೂಮ್ಗೆ ಎಂಟ್ರಿ ಕೊಡಬೇಕಾಗುತ್ತೆ. ಸರಿ, ಸಾರಿ ತಾನೆ, ಕೇಳ್ತೀನಿ. ಮಿಕ್ಕಿರೋದನ್ನು ನಾನೇ ಹೇಳ್ತೀನಿ. ದಿ ಕೋರ್ಟ್ ಇಸ್ ಅರ್ಜೆಂಟ್ ಆ್ಯಂಡ್ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೇ ಇರೋ ಕಾರಣದಿಂದ ದ ಕೇಸ್ ಇಸ್ ಡಿಸ್ಮಿಸ್ಡ್. ಸರಿ, ಇವಾಗಿಬ್ರು ರೂಮಿಗೆ ಹೋಗಿ ಅಮ್ಮು ಏನಾದರೂ ಸಾರಿ ಕೇಳಲ್ಲ ಅಂಥೇಳಿ ಮತ್ತೆ ಜಗಳ ಮಾಡಿದ್ರೆ ನನಗೆ ಕಾಲ್ ಮಾಡು, ಆಯಿತಾ? ಹ್ಞೂ ಅದಕ್ಕೆ ಏನೇ ಆಗಲಿ ನಿಮಗೆ ಫೋನ್ ಮಾಡ್ತೀನಿ, ಜಡ್ಜ್ಗೂ ಫೋನ್ ಮಾಡಲ್ಲ. ಅಮೂಲ್ಯ ಅವರೇ, ನೀವು ಫೋನ್ ಮಾಡಬೇಕಾಗಿರೋದು ಲಾಯರ್ಗೆ, ಜಡ್ಜ್ಗಲ್ಲ. ಓಕೆ ವೀರಣ್ಣ. ವೇದಾಂತ್ ವಶಿಷ್ಠ, ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗ್ಬೋದು. ಅಲ್ಲ, ಅದು ಲಾಯರ್ ಫೀಸು. ತೆರಸಿ ಬನ್ನಿ, ಕೊಡ್ತೀನಿ. ಬೇಡ ಪ್ಲೀಸ್. ನೀವಿಬ್ರು ತುಂಬ ಚೆನ್ನಾಗಿ ವಾದ ಮಾಡಿದ್ರಿ. ಥ್ಯಾಂಕ್ ಯು ವೀರಣ್ಣರ್. ಥ್ಯಾಂಕ್ ಯು ಮಾ. ಆದ್ಯ ಅವರೇ, ನೀವು ನಿಮ್ಮ ಅಣ್ಣನ ಹಾಗೆ ಲಾಯರ್ ಆಗಬೇಕಾಗಿತ್ತು. ಇವ್ರ ಆನರ್, ಇವ್ರು PUC ಪಾಸ್ ಆಗಿದೆ ನನ್ನ ಪೇಪರ್ ಕಾಪಿ ಹೊಡ್ಕೊಂಡು. ಸಾರ್ಥ, ಅದು ನಿಜ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಉರಿಯುತ್ತೆ. ಹೌದು, ನಮ್ಮದೇ ಸೈಟು. ಹಾಂ, ಅದು ನನ್ನ ಹೆಸರಲ್ಲೇ ಇದೆ. ಹಾಂ, ಅದೇ ಲೇಔಟ್ನಲ್ಲೇ ಸೈಟ್ ಇರೋದು. ಹಾಗೇನಿಲ್ಲ, ಒಳ್ಳೆ ಬೆಲೆ ಬರೋದಾದರೆ ಮಾರಾಟ ಮಾಡೋಣ ಅಂತ. ಸೈಟ್ ಬಗ್ಗೆ ನಿಮಗೇನು ಅನುಮಾನನೇ ಬೇಡ. ಹಾಂ, ಖಂಡಿತ ಸೇಲ್ ಮಾಡ್ತೀವಿ. ನಾನು ನಿಮಗೆ ಆಮೇಲೆ ಫೋನ್ ಮಾಡಲಾ? ಹಾಂ. ಬರೀ ಇವತ್ತು ಅನಂತರಾವ್ ಅವ್ರ ಮನೆಯಲ್ಲಿ ಅದೇನೋ ಫಂಕ್ಷನ್ ಇತ್ತು ಅಂತ ಹೇಳ್ತಾ ಇದ್ರಲ್ಲ? ಅವ್ರ ಮನೆ ವಿಷಯ ಆಗಿರಲಿ, ಮೊದಲು ನಮ್ಮನೆ ವಿಷಯ ಹೇಳಿ. ಅದೇನೋ ಸೈಟ್ ಮಾರ್ತೀನಿ, ರೇಟ್ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ದಂಗಿತ್ತು. ಯಾರ ಸೈಟು? ಯಾವ ಸೈಟು? ಸೈಟ್ ಮಾರ್ತೀನಿ ಅಂತ ನಾನು ಯಾವಾಗ ಹೇಳಿದೆ ಪರಿ? ಸುಮ್ಮನೆ ಸೈಟ್ ಬೆಲೆಗಳನ್ನು ತಿಳ್ಕೊತಾ ಇದ್ದೆ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಬೆಲೆ ಇದೆ ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದೆ. ಕಾರಣ ಇಲ್ಲದೆ ಯಾರು ಸೈಟ್ ಬಗ್ಗೆ ಮಾತಾಡಲ್ಲ ರೀ. ನಿಮ್ಮ ತಲೆಯಲ್ಲಿ ಸೈಟ್ ಮಾರಬೇಕು ಅನ್ನೋ ಯೋಚನೆ ಏನಾದರೂ ಬಂದಿದ್ಯಾ? ನಿಜ ಹೇಳಿ, ನೀವು ಯಾರ ಸೈಟ್ ಬಗ್ಗೆ ಮಾತಾಡ್ತಿದ್ರಿ? ನಮ್ಮ ಸೈಟ್ ಬಗ್ಗೆನಾ? ಹೌದು ಪರಿ, ನಮ್ಮ ಸೈಟ್ ಮಾರಾಟ ಮಾಡಬೇಕು ಅಂತ ರಿಯಲ್ ಎಸ್ಟೇಟ್ ಬ್ರೋಕರ್ ಜೊತೆ ಮಾತಾಡ್ತಾ ಇದ್ದೆ. ಏನು ಹೇಳ್ತಿದ್ದೀರಾ ನೀವು? ನಮ್ಮ ಸೈಟ್ನ ಮಾರಬೇಕು ಅಂತ ಬ್ರೋಕರ್ ಹತ್ರ ಮಾತಾಡ್ತಿದ್ರ? ಅಲ್ಲ ರೀ, ನಿಮ್ಗೆ ಯಾಕೆ ಬಂತು ಇಂಥ ಬುದ್ಧಿ? ಯಾಕೆ ಈ ಥರ ಯೋಚನೆ ಮಾಡಿದ್ರಿ? ನಮ್ಮ ಹೆಣ್ಮಕ್ಳು ನಮಗೆ ಕಷ್ಟಪಟ್ಟು ಸೈಟ್ ಕೊಡ್ಸಿದ್ದಾರೆ, ಅದನ್ನ ಮಾರಬೇಕು ಅನ್ಕೊಂಡಿದ್ದೀರಾ? ಮಾರಬೇಕು ಅಂತ ಅಲ್ಲ ಪರಿ. ಅಕಸ್ಮಾತು ನಾವು ಆ ಸೈಟ್ನ ಮಾರಾಟ ಮಾಡಿದ್ರೆ ಅದಕ್ಕೆ ಎಷ್ಟು ಬೆಲೆ ಬರುತ್ತೆ ಅಂತ ತಿಳ್ಕೊತಾ ಇದ್ದೆ. ನೀವು ಬೆಲೆ ವಿಚಾರಿಸ್ತಿದ್ದೀರಿ ಅಂತಂದ್ರೆ ಮಾರಬೇಕು ಅಂತ ಮನಸ್ಸು ಮಾಡಿದಿರಿ ಅಂತ ತಾನೇ ಅರ್ಥ. ಪರಿ, ಒಂದು ನಿಮಿಷ ನನ್ನ ಮಾತು ಕೇಳು. ನೀವು ಹೆಚ್ಚಿಗೆ ನನ್ನ ಹತ್ರ ಏನೂ ಹೇಳಕ್ ಬರಬೇಡಿ. ನಿಮ್ಮ ಲೆಕ್ಕಾಚಾರ ಎಲ್ಲ ನನಗೆ ಅರ್ಥ ಆಗ್ತಾ ಇದೆ.
ಅವರಿಬ್ಬರು ಕಷ್ಟಪಟ್ಟು ಕೊಡಿಸಿರೋ ಸೈಟಲ್ಲಿ ಒಂದು ಮನೆ ಕಟ್ಟಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ರೆ ಅದನ್ನು ನೀವು ಮಾರಬೇಕು ಅಂತ ಬ್ರೋಕರ್ ಹತ್ರ ಚರ್ಚೆ ಮಾಡ್ತಿದ್ದೀರಾ. ಹೆಣ್ಮಕ್ಳು ಕೊಡಿಸಿರೋ ಸೈಟ್ನ ಮಾರಬೇಕು ಅಂತ ನಿಮಗೆ ಮನಸ್ಸಾದರೂ ಹೇಗ್ರಿ ಬರ್ತಿದೆ? ಹಾಗಾದರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ವಾ? ಅವ್ರ ಪ್ರೀತಿಗೆ ನೀವು ಕೊಡ್ತಿರೋ ಬೆಲೆ ಇಷ್ಟೇನಾ? ಒಂದು ವೇಳೆ ನೀವೇ ಏನಾದರೂ ಕಷ್ಟಪಟ್ಟು ಒಂದು ಸೈಟ್ನ ಕೊಂಡ್ಕೊಂಡಿದ್ದಿದ್ರೆ ಅದನ್ನು ಇದೇ ಥರ ಮಾರ್ಬಿಡ್ತಿದ್ದೀರಾ ನೀವು? ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೀವು ಜವಾಬ್ದಾರಿ ಇರೋರು. ನಮ್ಮ ಹೆಣ್ಮಕ್ಳು ಕಷ್ಟಪಟ್ಟು ಕೊಡಿಸಿರೋ ಸೈಟಲ್ಲಿ ಆದಷ್ಟು ಬೇಗ ಒಂದು ಮನೆ ಕಟ್ಟಿಸಿ ನಮಗೊಂದು ಸೂರು ಮಾಡಿಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀವು ಈ ಥರ ಎಲ್ಲ ಯೋಚನೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಗಳಿಸ್ಕೊಂಡಿರೋದನ್ನ ಕಳ್ಕೊಳ್ಳೋದು ತುಂಬ ಸುಲಭ ರೀ. ಆದರೆ ಮತ್ತೆ ಅದನ್ನೆಲ್ಲ ಪಡ್ಕೊಳ್ಳೋದು ಕನಸಿನ ಮಾತು. ನಾವು ಸಾಯೋ ತನಕ ಕಷ್ಟಪಟ್ಟು ದುಡಿದ್ರು ಬೆಂಗಳೂರಿನಲ್ಲಿ ಒಂದು ಸೈಟ್ ಇರಲಿ, ಒಂದು ಅಡಿ ಜಾಗ ಕೂಡ ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬರೀ ಈಗ ನಾನೇನು ಮಾಡಿದೆ ಅಂತ ನೀನು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದೀಯಾ? ನನ್ನ ಮಾತನ್ನ ಸಮಾಧಾನದಿಂದ ಕೇಳಿಸ್ಕೊ. ನಾನು ಬೇಕು ಅಂತ ಆ ಸೈಟನ್ನು ಮಾರೋದಕ್ಕೆ ಹೋಗಲಿಲ್ಲ. ಅದಿತಿ ಮದುವೆ ಆದರೆ ದುಡ್ಡು ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಸೈಟ್ ಮಾರಿದ್ರೆ ಹೇಗೆ ಅನ್ನೋ ಯೋಚನೆ ತಲೆಗೆ ಬಂತು. ಸುಮ್ಮನೆ ಮಾಹಿತಿಗಾಗಿ ಅವನ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ. ಅದಕ್ಕೆ ಸೈಟ್ ಮಾರಬೇಕು ಅಂತ ನಿರ್ಧಾರ ಮಾಡಿಬಿಟ್ರಾ? ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಮದುವೆ ಮಾಡ್ತಿದಾರ್ರಿ. ಅವರೆಲ್ಲ ಮನೆ ಸೈಟು ಮಾರ್ತಾ ಇದ್ದಾರಾ? ಇಲ್ಲ ತಾನೆ. ನಾವು ಅದಿತಿ ಮದುವೆ ಮಾಡೋದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ. ಸಾಲ ಮಾಡಿನೇ ಮದುವೆ ಮಾಡೋಣ. ಆದರೆ ಅದನ್ನು ಬಿಟ್ಟು ನೀವು ನಮ್ಮ ಆರ್ತಿ ಅಮ್ಮ ಪ್ರೀತಿಯಿಂದ ಕೊಡಿಸಿರೋ ಸೈಟ್ನ ಮಾರ್ತೀನಿ ಅನ್ನೋ ಯೋಚನೆ ಮಾತ್ರ ಮಾಡಬೇಡಿ. ನೀವು ಹಾಗೇನಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಬರೀ ಇದೇ ಆಗೋಯ್ತು. ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಅಚ್ಚಿ ಬಿಡು. ಆಯಿತು, ಬಿಡ್ತೀನಿ. ಆದರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀನು ಬಿಟ್ಟರೆ ನಾನು ಹೇಳಲ್ಲ ಅಂತೀನಾ? ಅದೆಲ್ಲ ಗೊತ್ತಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅಲ್ವಾ? ಹೇಳಿಲ್ಲ ಅಂದರೆ ನೀನು ಬಿಡಬೇಕಲ್ಲ. ಸರಿ ಕೇಳು. ನೆನ್ನೆ ಆ ಹುಡುಗಿನ ಕಣ್ಣು ಹಿಡಿಯೋದಕ್ಕೆ ಧ್ರುವನ್ ಕರ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೇಳಿದೆ. ನೀನು ತುಂಬ ಅಬ್ರಪ್ಟಾಗಿ ಅದೆಲ್ಲ ಟೈಮ್ ವೇಸ್ಟು ಹೋಗೋದು ಬೇಡ ಅಂತ ಹೇಳ್ಬಿಟ್ಟಿಯಲ್ಲ. ಏನು ನಿನ್ನ ಮಾತಿನ ಅರ್ಥ? ಅರ್ಥ ಅಂತೇನಿಲ್ಲ, ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳಿದೆ ಅಷ್ಟೆ. ನೋಡು, ಸುಮ್ಮನೆ ವಿಷಯನ ಡೈವರ್ಟ್ ಮಾಡಬೇಡ. ಸತ್ಯ ಏನು ಅಂತ ಮರ್ಯಾದೆಗೆ ಹೇಳು. ನೋಡಯ್ಯ, ನೀನು ಜಪ್ಪಯ್ಯ ಅಂದರೂ ನಾನೇನು ಅಂತ ಹೇಳೋಕ್ಕಾಗಲ್ಲ. ಆ ಹುಡುಗಿ ಜೊತೆ ನಮ್ಮ ರಾಜಣ್ಣನ ಮದುವೆ ಆಗಲ್ಲ. ಸುಮ್ಮನೆ ಟೈಮ್ ವೇಸ್ಟು ಅಷ್ಟೆ. ಅದೇನೋ ಅಷ್ಟೊಂದು ಕಾನ್ಫಿಡೆಂಟಾಗಿ ಮದುವೆ ಆಗಲ್ಲ ಅಂತ ಹೇಳ್ತಿದ್ಯಾ? ಇನ್ ಕೇಸ್ ಮಾಡಿದ್ರೆ? ನೀನೇನೇ ಮಾಡಿದ್ರು ಮದುವೆ ಮಾಡೋಕ್ಕಂತೂ ಆಗಲ್ಲ. ಗೊತ್ತಾಯ್ತಾ? ಅದೇ ಹೇಗೆ ಅಂತ. ಹೇಗೆ ಅಂದರೆ ನಂಗೆ ನೆನ್ನೆ ಆ ಹುಡುಗಿ ಸಿಕ್ಕಿದ್ಲು. ವಾಟ್? ಆ ಹುಡುಗಿ ನಿನಗೆ ಸಿಕ್ಕಿದ್ಲ? ಆ ಹುಡುಗಿ ಯಾರು? ಅವಳ ಮನೆಯಲ್ಲಿದೆ? ಅವಳ ಡೀಟೇಲ್ಸ್ ಏನು? ಅದೆಲ್ಲ ತಿಳ್ಕೊಂಡು ಪ್ರಯೋಜನ ಇಲ್ಲ ಬಿಡು. ಅವಳು ಒಪ್ಕೊಳ್ಳಲ್ಲ. ಬಾಚಾರಿ,
ಅವಳು ಯಾರು ಎಲ್ಲಿದ್ದಾಳೆ ಅನ್ನೋದನ್ನು ತೋರಿಸು. ಅವಳನ್ನ ಹೇಗಾದರೂ ಮಾಡಿ ನಾನು ಕನ್ವಿನ್ಸ್ ಮಾಡ್ತೀನಿ, ಮದುವೆಗೆ ಒಪ್ಪಿಸ್ತೀನಿ. ಅವಳು ಧ್ರುವನ ಅಷ್ಟೊಂದು ಇಷ್ಟಪಡ್ತಾಳೆ, ಮದುವೆ ಆಗಲ್ಲ ಅಂದ್ರೆ ಏನರ್ಥ? ಹುಡುಗಿ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ವೇದಾಂತ್. ಪ್ರಾಬ್ಲಮ್ ಇರೋದು ಹುಡುಗಿ ತಂದೆ ಕಡೆಯಿಂದ. ಹೌದಾ? ಏನಂತ? ತೀರಾ ದೊಡ್ಡ ಸಂಬಂಧ ಎಲ್ಲ ನೋಡೋದಕ್ಕೆ ಹೋಗ್ಬೇಡ. ನಮ್ಮ ಅಂತಸ್ತಿಗೆ ತಕ್ಕವನಾಗಿದ್ರೆ ಸಾಕು. ಕಡೆ ಪಕ್ಷ ನನ್ನ ಹಾಗೆ ಆಟೋ ಓಡಿಸ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ರು ಸಾಕು. ಈಗಾಗಲೇ ನಾನೇ ನನ್ನ ಇಬ್ಬರು ಮಕ್ಕಳನ್ನು ಶ್ರೀಮಂತರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಇವಳನ್ನು ಶ್ರೀಮಂತರ ಮನೆಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ.